ಈ ಬಿಟ್ಟ ಮೇಲೆ ನೋಡಿ ಹೂವು ಸೈಜ್ ಯಾವ ಥರ ಬಂದಿದೆ ಅಂತ ನೋಡಿ. ಇದು ತೋಟು ಚೆನ್ನಾಗಿ ಬಂದಿದ್ದಾನ? ಹಾಂ, ಚೆನ್ನಾಗಿ ಬಂದಿದೆ. ದಪ್ಪನೂ ಬರ್ತಾ ಇದೆ. ಸರಿ. ಸೈಜ್ ಶೈನಿಂಗ್ ಬರುತ್ತೆ. ಕಡ್ಡಿ ಉದ್ದ ಬಂದಿದ್ದಾನ? ಹಾಂ, ಬಂದಿದೆ. ಪ್ರಮೋದ್ ಅವ್ರೆ, ಅವಾಗಲೇ ನೀವು ಹೇಳಿದ್ರಿ ನೀವು C3 ಕಂಪ್ನಿಯವರ C3 ಜಮ್ ಆಗಲಿ, C3 ಕಾರ್ಬನ್ ಗೋಲ್ಡ್ ಆಗಲಿ, ಪವರ್ ಹಿಟ್ ಆಗಲಿ ಇದನ್ನ ಬಳಸಿದ್ರ. ಇದು ನಿಮ್ಗೆ ಎಲ್ಲಿ ಸಿಕ್ತು ಸರ್? ಕೈವಾರ ಕ್ರಾಸು ವಿನಾಯಕ ಟ್ರೇಡರ್ಸ್ ಅಂತ ಹೇಳ್ಬಿಟ್ಟು. ವಿನಾಯಕ್ ಟ್ರೇಡರ್ಸ್ ಕೈವಾರ ಸಿಗ್ತಾ. ಇವ್ರು ಹೇಳ್ತಿರೋ ಪ್ರಕಾರ ಏನಂತಂದ್ರೆ, ಇವ್ರು ಈ ರೋಸ್ ತೋಟಕ್ಕೆ C3 ಕಂಪನಿಯವರ ಪವರ್ ಹಿಟ್ ಬಳಸಿದ್ರಂತೆ. ಅದು 25 kg ಬ್ಯಾಗು. ಅದನ್ನು ಇವರು ಡ್ರಿಪ್ಪಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಇವರು C3 ಜಮ್ ಬಳಸಿದ್ದಾರೆ. ಅದ್ರ ಜೊತೆಗೆ ಕಾರ್ಬನ್ ಗೋಲ್ಡ್ ಅಂತ ಬರುತ್ತೆ, ಅದನ್ನು ಬಳಸಿದ್ದಾರೆ. ಇವ್ರಿಗೆ ಏನಂದರೆ ಪವರ್ ಹಿಟ್ ಕೊಟ್ಟಾಗ ಇವ್ರಿಗೆ ಹೂಗಳ ಸೈಜು ಚೆನ್ನಾಗಿ ಬರ್ತಿದೆ ಅಂತೆ, ಹೂಗಳ ಸಂಖ್ಯೆ ಚೆನ್ನಾಗಿ ಬರ್ತಿದೆ. ಆಮೇಲೆ ಇವರು ಕಾಂಡನೂ ತೋರಿಸಿದ್ರು, ಕಾಂಡದ ಸೈಜು ದಪ್ಪ ಬರ್ತಿದೆ. ಆಮೇಲೆ ಅಲ್ಲಿ 4 ಮರಿಗಳು ಕೂಡ ಬಂದಿದೆ. ಅದಾದಮೇಲೆ ಇವರು C3 ಜಮ್ ಅಂತ ಬರುತ್ತೆ, ಕನ್ಸೋರ್ಸಿಯ ಕೊಟ್ಟಾದ್ಮೇಲೆ ಮಣ್ಣಿನಲ್ಲಿ ಇರ್ತಕ್ಕಂಥ ಸಾರಜನಕ, ರಂಜಕ, ಪೊಟ್ಯಾಷ್ ಈಸಿಯಾಗಿ ಗಿಡಕ್ಕೆ ಇದು ಸಿಗುವಂತೆ ಮಾಡುತ್ತೆ. ಅದು ಯಾವಾಗ ಸಿಗುತ್ತೋ ಗಿಡಗಳು ಸಮೃದ್ಧವಾಗಿ ಬೆಳೆಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹೂನು ಚೆನ್ನಾಗಿ ಸೈಜು, ಶೈನಿಂಗು, ಕಲರು ತುಂಬ ಚೆನ್ನಾಗಿ ಬರ್ತಿದೆ.